ನಮಸ್ಕಾರ ಎಲ್ರಿಗೂ. 99% ಜನರು ತಡವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಜೀವನದ 7 ಕಹಿ ಸತ್ಯಗಳು. ಇಂದು ನಾವು ಮಾತನಾಡಲಿರುವ ವಿಷಯ ತುಂಬ ಸರಳವಾಗಿದೆ. ಆದರೆ ಈ ಸತ್ಯಗಳನ್ನು ಬಹಳಷ್ಟು ಜನ ಜೀವನದ ಕೊನೆಯಲ್ಲಿ ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಕೆಲವರು ಅರ್ಥ ಮಾಡ್ಕೊಂಡಾಗ ಆ ಸಮಯನೇ ಅವ್ರ ಕೈ ಮೀರಿ ಹೋಗಿರುತ್ತೆ. ಈ ವಿಡಿಯೋದಲ್ಲಿ ಹೇಳುವಂತಹ ವಿಷಯಗಳು ಯಾರನ್ನು ಎದುರಿಸಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ, ಜೀವನವನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಹಾಗಿದ್ರೆ ಆರಂಭಿಸೋಣ. ಮೊದಲನೇ ಸತ್ಯ ಬಂದ್ಬಿಟ್ಟು, ಎಲ್ಲರನ್ನೂ ಖುಷಿಪಡಿಸೋದು ಅಷ್ಟು ಈಸಿ ಇಲ್ಲ, ಅದು ಸಾಧ್ಯನೂ ಇಲ್ಲ. ನಮ್ಮಲ್ಲಿ ಅನೇಕರು ಹೇಳ್ತಾರೆ, ಎಲ್ಲರೂ ನಮ್ಮ ಬಗ್ಗೆ ಒಳ್ಳೆಯದಾಗಿ ಯೋಚಿಸ್ಬೇಕು ಅಂತ ಬಯಸ್ತೇವೆ. ಆ ಉದ್ದೇಶದಿಂದ ಎಲ್ರಿಗೂ ಸಹಾಯ ಮಾಡ್ತೇವೆ, ಎಲ್ಲರ ಮಾತು ಕೇಳ್ತೇವೆ. ಒಂದಿನ ಗೊತ್ತಾಗುತ್ತೆ, ಎಲ್ಲರನ್ನ ಸಂತೋಷಪಡಿಸುವ ಪ್ರಯತ್ನದಲ್ಲಿ ನಮ್ಮ ಸಂತೋಷನ ಕಳ್ಕೊಳ್ತಾ ಇದ್ದೀವಿ ಅಂತ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವಂತಹ ನಿರ್ಧಾರವೇ ಸರಿಯಾದ ನಿರ್ಧಾರ. ಎಲ್ಲರನ್ನ ಮೆಚ್ಚೋಕ್ಕೋಗಿ ನಿಮ್ಮ ಶಾಂತಿನ ಕಳ್ಕೊಬೇಡಿ. ಎಲ್ಲರ ಮೆಚ್ಚುಗೆಗಾಗಿ ಬದುಕಿದರೆ ನಿರಾಶೆ ಮಾತ್ರ ನಮಗೆ ಕಟ್ಟಿಟ್ಟ ಬುತ್ತಿನೇ. ಹಾಗೆ ಎರಡನೇ ಸತ್ಯ ಬಂದ್ಬಿಟ್ಟು, ಸಮಯ ಯಾರಿಗಾಗಿ ಕಾಯುವುದಿಲ್ಲ. ನಾಳೆಯಿಂದ ಶುರು ಮಾಡ್ತೇನೆ ಎನ್ನುವ ಮಾತು ಎಷ್ಟೋ ಬಾರಿ ಹೇಳ್ತೇವೆ. ಓದೋದಾಗಿರ್ಬೋದು, ಹೊಸ ಕೆಲಸನೇ ಆಗಲಿ, ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ, ಮುಂದಿನ ತಿಂಗಳು ಮಾಡೋಣ ಅಂತ ಹೇಳಿ ಹೀಗೆ ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇರ್ತೇವೆ. ಆದರೆ ಸಮಯ ಮಾತ್ರ ತನ್ನ ಕೆಲಸನ ನಿಲ್ಲಿಸೋದಿಲ್ಲ. ಒಂದಿನ ಹಿಂದೆ ತಿರುಗಿ ನೋಡಿದಾಗ ವರ್ಷಗಳೇ ಕಳೆದು ಹೋಗಿರ್ತವೆ. ಸಣ್ಣ ಹೆಜ್ಜೆನೇ ಆಗಲಿ ಇವತ್ತೇ ಹಿಡಿ, ಅದು ನಾಳೆ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಹಾಗೆ ಮೂರನೇ ಸತ್ಯ ಬಂದ್ಬಿಟ್ಟು, ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಕಡಿಮೆ ಇರಬಹುದು, ಆದರೆ ಅವರ ಮೌಲ್ಯ ತುಂಬ ದೊಡ್ಡದು. ಜೀವನದಲ್ಲಿ ಹಲವರು ಪರಿಚಯ ಆಗ್ತಾರೆ. ಕೆಲವರು ನಮ್ಮ ಜೊತೆ ಇರೋದು ತಮ್ಮ ಅನುಕೂಲಕ್ಕಾಗಿ ಮಾತ್ರ ಇರ್ತಾರೆ. ಆದರೆ ಇನ್ನೂ ಕೆಲವರು ಮಾತ್ರ ಯಾವುದೇ ಲಾಭ ಇಲ್ದಿದ್ರೂ ನಮ್ಮ ಜೊತೆ ಕೊನೆವರೆಗೂ ಸಹ ನಿಲ್ತಾರೆ. ಅಂಥವ್ರನ್ನ ಕಳ್ಕೊಳಕ್ಕೆ ಹೋಗಬೇಡಿ. ಅಂತಹ ಸಂಬಂಧಗಳು ಹಣಕ್ಕಿಂತ ಅಮೂಲ್ಯವಾದ ಸಂಬಂಧ ಆಗಿರುತ್ತೆ. ಹಾಗೆ ನಾಲ್ಕನೇ ಸತ್ಯ ಬಂದ್ಬಿಟ್ಟು, ಹೋಲಿಕೆ ಮಾಡಿದಷ್ಟು ಸಂತೋಷ ಕಡಿಮೆ ಆಗುತ್ತೆ ನಮ್ಮ ಜೀವನದಲ್ಲಿ. ಬೇರೆಯವ್ರ ಜೀವನ ಹೊರಗಿನಿಂದ ಸುಂದರವಾಗಿ ಕಾಣಬಹುದು, ಆದರೆ ಅವ್ರ ಹೋರಾಟ ನಮಗೆ ಕಾಣೋದಿಲ್ಲ. ನಮ್ಮ ದಾರಿಯನ್ನು ಬಿಟ್ಟು ಅವ್ರ ದಾರಿಯನ್ನು ನೋಡ್ತಾ ನಡೆದ್ರೆ ನಮ್ಮ ಸ್ಥಾನನೇ ನಾವು ಮರೆತು ಬಿಡ್ತೀವಿ. ನಿನ್ನೆಗಿಂತ ಇವತ್ತಿನ ದಿನ ಉತ್ತಮವಾಗಿದ್ದರೆ ಸಾಕು. ಹಾಗೆ ಐದನೇ ಸತ್ಯ ಬಂದ್ಬಿಟ್ಟು, ತಪ್ಪುಗಳಿಂದ ಓದಿದ ಪಾಠವೇ ನಿಜವಾದ ಅನುಭವ. ಯಾರೂ ತಪ್ಪಿಲ್ಲದೆ ದೊಡ್ಡವರಾಗಿಲ್ಲ, ಎಲ್ಲರೂ ತಪ್ಪು ಮಾಡಿನೇ ದೊಡ್ಡವರಾಗಿರೋದು. ಹಾಗಂತ ತಪ್ಪು ಮಾಡಿದ್ದಕ್ಕೆ ನಿಮ್ಮನ್ನು ನೀವು ದ್ವೇಷಕ್ಕೆ ಹೋಗಬೇಡಿ. ಅದೇ ತಪ್ಪನ್ನು ಮತ್ತೆ ಮಾಡದಿರೋದು ತುಂಬ ಮುಖ್ಯ ಆಗಿರುತ್ತೆ. ಪ್ರತಿ ತಪ್ಪು ಒಂದು ಪಾಠ ಕಲಿಸುತ್ತೆ. ಪ್ರತಿ ಪಾಠ ಒಂದು ಹೊಸ ಆರಂಭಕ್ಕೆ ಅಧ್ಯಾಯ ಮೂಡುತ್ತೆ. ಹಾಗೆ ಆರನೇ ಸತ್ಯ ಬಂದ್ಬಿಟ್ಟು, ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ ಇದ್ದರೆ, ಇವೆರಡೂ ನಮ್ಮ ಜೀವನದಲ್ಲಿದ್ದರೆ ಅರ್ಧ ಸಮಸ್ಯೆಗಳು ಕಡಿಮೆ ಆಗದಂತೆ. ಹಣ, ಸಂಪಾದನೆ ಇವೆರಡು ಮುಖ್ಯನೇ, ಆದರೆ ಆರೋಗ್ಯ ಹಾಳಾದ ನಂತರ ಅದರ ಬೆಲೆ ನಮಗೆ ಅರ್ಥ ಆಗುತ್ತೆ. ಪ್ರತಿದಿನ ಸ್ವಲ್ಪ ವಾಕ್ ಮಾಡಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ, ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವವ್ರ ಜೊತೆ ಮಾತನಾಡಿ. ಈ ಸಣ್ಣ ಅಭ್ಯಾಸಗಳು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಏಳನೇ ಸತ್ಯ ಬಂದ್ಬಿಟ್ಟು, ಜೀವನ ಶಾಶ್ವತವಲ್ಲ, ಆದ್ದರಿಂದ ಒಳ್ಳೆಯ ನೆನಪುಗಳನ್ನು ಬಿಟ್ಟು ಹೋಗಿ. ಒಂದಲ್ಲ ಒಂದಿನ ಎಲ್ಲರೂ ಈ ಲೋಕನ ಬಿಟ್ಟು ಹೋಗಲೇಬೇಕು. ಯಾರೂ ಈ ಭೂಮಿ ಮೇಲೆ ಶಾಶ್ವತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದಲ್ಲ ಒಂದಿನ ಈ ಲೋಕನ ಬಿಟ್ಟು ಹೋಗೇ ಹೋಗ್ತೀವಿ. ಆದರೆ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾರಿಗಾದರೂ ಸಹಾಯ ಮಾಡಿ, ಒಳ್ಳೆಯ ಮಾತುಗಳನ್ನು ಹೇಳಿ, ಮನೆಯವ್ರ ಜೊತೆ ಸಮಯ ಕಳೆಯಿರಿ, ಮತ್ತು ಕ್ಷಮಿಸೋದನ್ನು ಕಲಿಯಿರಿ. ಕ್ಷಮಿಸೋದು ತುಂಬ ದೊಡ್ಡ ಗುಣ. ಇವುಗಳೇ ಕೊನೆಯಲ್ಲಿ ನೆನಪಾಗಿ ಉಳಿಯೋದು. ಕೊನೆಯದಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಈ 7 ಸತ್ಯಗಳಲ್ಲಿ ನಿಮಗೆ ಯಾವುದು ಮನಸ್ಸಿಗೆ ಹೆಚ್ಚು ತಟ್ಟಿತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಸರಳ ಜೀವನಕ್ಕೆ ಉಪಯೋಗವಾಗುವಂತಹ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.